ನಮಸ್ತೆ ಎಲ್ಲರಿಗೂ. ಸೋಮವಾರದ ಶುಭಾಶಯ. ಸೊ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡೋದು, ನಿನ್ನೆ ನಾನು ತಡರಾತ್ರಿ ಬಂದು ವೀಡಿಯೋ ಮಾಡಿದೆ. ಕಮೆಂಟ್ಸ್ ನೋಡ್ತಾ ಇದ್ದೆ, ನಿಮಗೆ ಮಾಡೋಕ್ಕೆ ಏನು ಕೆಲಸ ಇಲ್ವ ಅಂತ. ನನಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ, ನನಗೆ ಮಾಡೋಕ್ಕೆ ಇದೇ ಕೆಲಸ. ನಾನು ಹೇಳಿದ್ದೀನಲ್ಲ, ನಾನು ಪ್ರತಿಜ್ಞೆ ತಗೊಂಡಾಯಿತು ನನ್ನ ಜೀವನದಲ್ಲಿ. ನನ್ನ ಜಾಬ್ ಒಂದು ಕಡೆ ಹೋಗ್ತಾ ಇದ್ದರೆ, ಇನ್ನೊಂದು ಕಡೆ ನನ್ನದೊಂದು ಜೀವನದಲ್ಲಿ ಒಂದು ಚಾಲೆಂಜ್ ತಗೊಂಡಿದ್ದೀನಿ ನಾನು. ಸೊ ನನ್ನನ್ನು ಯಾವ ರೀತಿಯಲ್ಲಿ ಕೆಟ್ಟದಾಗಿ ಬಿಂಬಿಸಿದ ಈ ಸೌಜನ್ಯ ಹೋರಾಟಗಾರರ ತಂಡ ಇದೆಯಲ್ಲ, ಇವುಗಳೆಲ್ಲ ಆಚೆ ಈಚೆ ಬಡಿದಾಡಿ ಸಾಯೋದನ್ನು ನಾನು ನೋಡ್ತೀನಿ ಕಣ್ಣಾರೆ. ಯಾಕಂದರೆ ನಾನು ಪ್ರಾಮಾಣಿಕವಾಗಿ ಈ ಹೋರಾಟಕ್ಕೆ ಬಂದು ಎಲ್ಲರನ್ನು ಎದುರಾಕೊಂಡು ಬಂದು ಚಂದದಲ್ಲಿ ಹೊರಗೆ ಬಂದಿದ್ದೆ. ಯಾವ ರೀಸನನ್ನು ಹೇಳಿಲ್ಲ, ಚಂದದಲ್ಲಿ ನನ್ನ ವೈಯಕ್ತಿಕ ರೀಸನ್ ಹೇಳಿ ಹೊರಗೆ ಬಂದಿದ್ದೆ. ಬಂದ ಮೇಲೆ ನನ್ನನ್ನು ಇಬ್ಬರು ವ್ಯಕ್ತಿಗಳು, ಅಣ್ಣಾಬಾಣ್ ಮತ್ತು ವಿಜಯ ನಾರವಿ, ಟಾರ್ಗೆಟ್ ಮಾಡಿ ಪದೇ 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 ನನ್ನನ್ನು ಕುಗ್ಗಿಸೋ ಪ್ರಯತ್ನ ಮಾಡಿದರು, ಅಪಪ್ರಚಾರ ಮಾಡಿದರು, ನನ್ನ ಹೆಸರನ್ನು ಹಾಳು ಮಾಡೋಕ್ಕೆ ಟ್ರೈ ಮಾಡಿದರು, ನನ್ನ ಫ್ಯಾಮಿಲಿಗೆ ಎಂಟ್ರಾದರು, ನನ್ನ ಜಾಬಿಗೆ ಪ್ರಾಬ್ಲಮ್ ಮಾಡಿದರು, ಎಲ್ಲವನ್ನು ಮಾಡಿದರು. ಎಲ್ಲ ಸುಳ್ಳು 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 ಸುದ್ದಿಗಳು. ನನ್ನನ್ನು ನೆಮ್ಮದಿಯಲ್ಲಿರೋಕ್ಕೆ ಅವರು ಬಿಡ್ತಾಯಿಲ್ಲ, ನನ್ನ ನೆಮ್ಮದಿ ಹಾಳು ಮಾಡೋದನ್ನು ಜನ್ಮ ಜಾಲಾಡೋ ಕೆಲಸ ನನ್ನದು. ಇದಕ್ಕೆ ಯಾರು ಅಡ್ಡ ಬಂದ್ರು, ಈ ಪ್ರಸನ್ನಕ್ಕ ಹೇಳಿದ್ರು ನಾನು ಕೇಳಲ್ಲ, ತಮ್ಮಣ್ಣ ಶೆಟ್ಟರು ಕೇಳಲ್ಲ, ಸಾಕ್ಷಾತ್ ಮಹೇಶಣ್ಣ ಬಂದರೂ ಹೇಳಲ್ಲ, ಗಿರೀಶ್ ಮಟ್ಟನವರು ಬಂದರೂ ಕೇಳಲ್ಲ ನಾನು, ಸಾಕ್ಷಾತ್ ಅಣ್ಣಪ್ಪ ಮಂಜುನಾಥ ಬಂದು ಸಾಕು ನಿಲ್ಲಿಸು ಅಂದರೂ ಕೇಳೋಳು ನಾನಲ್ಲ. ಯಾಕಂದರೆ ಈ ಹೋರಾಟಗಾರರ ನಕಲಿ ಮುಖಗಳನ್ನು ಹೊರಗೆ ಜಗತ್ತಿಗೆ ಬಯಲು ಮಾಡುವ ಇದು ನನ್ನದು. ಫಸ್ಟ್ ಆಫ್ ಆಲ್ ನನಗೆ ಸಿಟ್ಟಿರೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ. ಒಳ್ಳೆ ಗೌರವ ಇತ್ತು, ರೆಸ್ಪೆಕ್ಟ್ ಇತ್ತು. ಯಾವಾಗ ಆ ಮನುಷ್ಯ ಆತನ ಬಾಯಿಯಿಂದ ಕೆಟ್ಟ ಶಬ್ದಗಳನ್ನು ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ನನಗೆ ರೆಸ್ಪೆಕ್ಟ್ ಹೋಯಿತು. ಸೊ ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಹೋರಾಟದ ಉದ್ದೇಶ ಸೌಜನ್ಯನಿಗೆ ನ್ಯಾಯ, ಹೌದು, ಸತ್ಯ ಇತ್ತು, ಅದರಲ್ಲಿ ಒಂದು ಹಂತದ ಸತ್ಯ ಇತ್ತು. ಬಟ್ ಸ್ಟಾರ್ಟಿಂಗಲ್ಲಿ ಇವರು ಈ ಹೋರಾಟಕ್ಕೆ ಡಬ್ಬಿ ಇಟ್ಟಿರೋದು ದುಡ್ಡು ಮಾಡೋಕ್ಕೆ. ನಾನದು ಡಿ ಗ್ಯಾಂಗ್ ಪೋಸ್ಟ್ಗಳಿಂದ ನೋಡಿದೆ, ಮತ್ತು ಕೆಲವರಲ್ಲಿ ಕೇಳಿದೆ. ಹೌದು, ಡಬ್ಬಿ ಇಟ್ಟಿದ್ದು ಹೌದು, ಅದರದ್ದು ಏನು ತಪ್ಪಿಲ್ಲ. ನಾನು ಹೇಳಿದ್ದು ಡಬ್ಬಿ ಇಡೋದ್ರಲ್ಲಿ ಏನು ತಪ್ಪಿಲ್ಲ. ಸೌಜನ್ಯ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಲೇಬೇಕು. ಯಾಕಂದರೆ ಅಡ್ವೊಕೇಟ್ ಫೀಸು ಅದು ಇದು ಅಷ್ಟು ಕಡಿಮೆ ಅಲ್ಲ. ಮತ್ತು ಪ್ರತಿಭಟನೆಗಳು ಮಾಡೋದು, ಸಮಾವೇಶಕ್ಕೆ ಎಲ್ಲದಕ್ಕೂ ದುಡ್ಡು ಬೇಕು, ಆಚೆ ಓಡಾಡೋಕ್ಕೆ ಹೋರಾಟಗಾರರಿಗೆ. ಆದರೆ ಯಾರಿಗೂ ನನಗೆ ಗೊತ್ತಿದ್ದ ಪ್ರಕಾರ ಯಾರಿಗೂ ಹೋರಾಟಗಾರರು ಸ್ಪೀಚ್ ಮಾಡುವವರಿಗೆ ನಾವು ಯಾರೂ ದುಡ್ಡು ಕೊಟ್ಟಿಲ್ಲ, ಕೊಡುವುದೂ ಇಲ್ಲ, ಯಾರೂ ತಗೊಂಡು ಇಲ್ಲ ನನ್ನ ಪ್ರಕಾರ. ಮತ್ತು ಹಾಗೆ ನಾನು ನೋಡಿದಲ್ಲಿ ಜೆನ್ಯೂನ್ ಆಗಿ ಬಂದಿದ್ದು ಪ್ರಸನ್ನಕ್ಕ. ತಮ್ಮಣ್ಣ ಶೆಟ್ಟರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದರೆ ಅವರಲ್ಲಿ ನನಗೆ ಮಾತಾಡುವಾಗ ಅನಿಸಿದ್ದು, ನನಗೆ ಜನರನ್ನು ನೋಡಿದರೆ ಮಾತಾಡಿದರೆ ಅನಿಸ್ತದೆ, ಅವರು ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ ನಂತರ. ಸೊ ಅವರದ್ದು ಏನು ತಪ್ಪಿಲ್ಲ ಇದರಲ್ಲಿ. ನನ್ನ ಮತ್ತು ಪ್ರಶಾಂತ್ ರಿಸಾಲ್ವ್ ಮಾಡಿಕೊಟ್ಟಿದ್ರಲ್ಲಿ ತುಂಬ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಆಮೇಲೆ ಅವರು ಹೇಳಿದ್ದನ್ನು ನಾನು ಕೇಳಲಿಲ್ಲ. ಮೊನ್ನೆ ನನಗೆ ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ನೋ ಪ್ರಸನ್ನಕ್ಕ, ನನ್ನನ್ನು ಬಿಟ್ಟುಬಿಡಿ, ನನಗೆ ಏನು ಮಾಡಬೇಕು ಅಂತ ಗೊತ್ತು, ನನಗೆ ಅಷ್ಟು ನೋವಾಗಿದೆ ಅಂತ ನಾನು ಕ್ಲಿಯರಾಗಿ ಪ್ರಸನ್ನಕ್ಕನಿಗೆ ಹೇಳಿದ್ದೀನಿ. ನೆಕ್ಸ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಒಂದು ನೆಗೆಟಿವ್ ಕ್ಯಾರೆಕ್ಟ್ರು. ಯಾಕಂದರೆ ಮೊದಲು ಈ ವ್ಯಕ್ತಿಗೆ ಈ ವೀರೇಂದ್ರ ಹೆಗ್ಡೆ ಅವ್ರ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ಇತ್ತು, ಅವ್ರದ್ದು ಜಾಗದೆಲ್ಲ ಡೀಲ್ ಮಾಡ್ತಿದ್ರು. ಏನೋ ಒಂದು ವೈಯಕ್ತಿಕ ರೀಸನಿಂದ ಜಾಗದ ಇದೆಲ್ಲ ಇವರಿಗೆ ಕೊಡೋದು ಬಿಟ್ಟರು, ಅವರು ಡೈರೆಕ್ಟ್ ಪಾರ್ಟಿ ಜೊತೆ ವ್ಯವಹಾರ ಮಾಡಿಕೊಂಡ್ರು. ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ವೀರೇಂದ್ರ ಹೆಗ್ಡೆ ಮೇಲೆ ಒಂದು ವೈಯಕ್ತಿಕ ದ್ವೇಷವಿತ್ತು. ಆ ವೈಯಕ್ತಿಕ ದ್ವೇಷವನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸೌಜನ್ಯ ವಿಚಾರಕ್ಕೆ ಬಳಸ್ಕೊಂಡ್ರೆ ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ. ಯಾಕಂದರೆ ಒಬ್ಬನಿಗೆ ನನ್ನಲ್ಲಿ ತುಂಬ ಜನ ಪೊಲೀಸರು ಕೇಳಿದ್ರು, ನೀವು ಯಾಕೆ ವೀರೇಂದ್ರ ಹೆಗ್ಡೆ ಅವರಿಗೆ ಬೈಯೋದು, ನಿಮಗೇನು ವೈಯಕ್ತಿಕ ದ್ವೇಷ ಇದೆಯಾ? ಇಲ್ಲ, ವೀರೇಂದ್ರ ಹೆಗ್ಡೆ ಅವರು ಸೌಜನ್ಯ ವಿಷಯದಲ್ಲಿ ಇಷ್ಟೆಲ್ಲ ಪ್ರತಿಭಟನೆ ಆಗುವಾಗ, ಇಷ್ಟೆಲ್ಲ ಗೊಂದಲ ಆಗುವಾಗ ಒಂದು ಪರಿಹರಿಸಬೇಕು, ನ್ಯಾಯ ಕೊಡಿಸಬೇಕಿತ್ತು. ಮಹೇಶಣ್ಣನ ಪ್ಲೇಸ್ನಲ್ಲಿ ಬಂದು ನಿಂತು, ಆದರೆ ವೀರೇಂದ್ರ ಹೆಗ್ಡೆ ಅವರು ಅದು ಮಾಡಿಲ್ಲ. ಆ ಪ್ಲೇಸಿಗೆ ಮಹೇಶಣ್ಣ ಬಂದು ಅವರ ಮೇಲಿನ ವೀರೇಂದ್ರ ಹೆಗ್ಡೆ ಅವರ ಮೇಲಿನ ವೈಯಕ್ತಿಕ ದ್ವೇಷವನ್ನು ಸ್ಟೇಜಲ್ಲಿ ಬಂದು ಅವರಿಗೆ ವೈಯಕ್ತಿಕ ನಿಂದನೆ ಮಾಡೋದು, ಇದು ಮಾಡೋದು ಅದೇ ಆಯಿತು. ನಾನು ಸಮಾವೇಶದಲ್ಲಿ ನೋಡಿದ್ದು ಅದನ್ನೇ. ನಾವೇನು ಮಾಡ್ತೀವಿ, ಸ್ವಾಭಾವಿಕವಾಗಿ ಮಹೇಶಣ್ಣ ನಮ್ಮ ನಾಯಕ ಅಂತೇಳಿ ಅವರು ಹೇಳಿದ್ದನ್ನೇ ನಂಬಿ ನಾವು ಸ್ಟಾರ್ಟ್ ಮಾಡಿದ್ವಿ. ನಮಗೇನಾಯಿತು, ಕೊನೆಗೆ ಕೇಸ್ ಆಯಿತು. ಒಂದು ಕೇಸಲ್ಲಿ ಅವರು ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಧರ್ಮಸ್ಥಳ ಕೇಸಲ್ಲಿ ಮಹೇಶಣ್ಣನೇ ಜಾಮೀನು ಮಾಡಿಕೊಟ್ಟು ನನ್ನ ಕೇಸನ್ನು ನಡೆಸ್ತಾ ಇದ್ದಾರೆ. ಅದು ನಾನು ಸಿರಾಜುದ್ದೀನ್ಗೆ ಹೇಳಿದ್ದೀನಿ, ಸಿರಾಜುದ್ದೀನ್ ಇದರ ಫೀಸ್ ನಾನು ಕೊಡ್ತೀನಿ, ನನಗೆ ಫ್ರೀ ಬೇಡ. ದೇವರು ನನಗೆ ಈಗ ಬೇಕಾದಷ್ಟು ಕೊಟ್ಟಿದ್ದಾನೆ, ನನಗೆ ಬೇಕಾದಷ್ಟು ದುಡಿಯೋಷ್ಟು ತಾಕತ್ತು ನನಗಿದೆ. ಕೆಲಸ ಮಾಡಿ ಒಂದು ಕೇಸನ್ನು 9 ಕೇಸನ್ನು ಖರ್ಚು ಮಾಡಿ ವಾದ ಇದು ಖರ್ಚು ಮಾಡುವಷ್ಟು ಕೆಪಾಸಿಟಿ ನನಗಿದೆ. ಓಕೆ, ಆ ಧೈರ್ಯದಿಂದ ನಾನು ಹೇಳ್ತಾ ಇದ್ದೀನಿ, ನನ್ನ ಕೇಸ್ಗಳನ್ನು ನಾನೇ ನೋಡ್ತೀನಿ. ಗಿರೀಶ್ ಮಟ್ಟಣ್ಣ ಅವರು ಏನು ಮಾಡಿದ್ರು, ನಾನು ಅವರ ಬಗ್ಗೆ ಜಾಸ್ತಿ ಹೇಳಲ್ಲ. ಇವರ ಬಗ್ಗೆ ತುಂಬ ನಿಮಗೆ ಪೂರ್ಣ ಮಾಹಿತಿ ಸುಜಾತ್ ಭಟ್ ಅವರ ಬಾಯಿಂದ ಹೇಳಿಸ್ತೀನಿ. ಯಾಕಂದರೆ ಅವರಿಗೆ ಗೊತ್ತಿರೋಷ್ಟು ವಿಚಾರ ನನಗೆ ಗೊತ್ತಿಲ್ಲ ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ. ನನಗೆ ಪರ್ಸ್ನಲಿ ಅವರು ಕೇಸ್ ಆಗುವಾಗ ಅಷ್ಟೊಂದು ಹೆಲ್ಪ್ ಮಾಡಿಲ್ಲ. ಫೈಲ್ ಅಲ್ಲಿ ತಂದು ಕೊಡು, ಇಲ್ಲಿ ತಂದು ಕೊಡು ಇಟ್ಟರು. ಇವರು ಯಾವುದೇ ಅಡ್ವೊಕೇಟನ್ನು ಮಾಡಿಲ್ಲ. ಇವರು ಬೊಗಳ್ತಾರಲ್ಲ, ನಮ್ಮಲ್ಲಿ 100-200 ಲೀಗಲ್ ಟೀಮ್ ಇದೆ ಅಂತ. ಒಬ್ಬರೇ ಅಡ್ವೊಕೇಟನ್ನು ತೋರಿಸಿ ಅಂತೆ. ಒಬ್ಬರೇ ಅಡ್ವೊಕೇಟು ನಮ್ಮ ಕೇಸನ್ನು ಯಾರಾದರೂ ವಾದ ಮಾಡ್ತಿರೋರನ್ನ ಈ ಗಿರೀಶ್ ಮಟ್ಟಣ್ಣ ಅವರು ತೋರಿಸ್ಬೇಕು, ಇವರ ಲೀಗಲ್ ಟೀಮ್ ಎಲ್ಲಿದೆ ಅಂತ. ಇಷ್ಟು ದೊಡ್ಡ ಲೀಗಲ್ ಟೀಮ್ ಇದ್ದರೆ ಇದೇ ಸಂಚಾರಿ ಸ್ಟುಡಿಯೋದವನು ಅರೆಸ್ಟ್ ಆಗುವಾಗ ಈ ಲೀಗಲ್ ಟೀಮ್ನವರು ಎಲ್ಲ ಸತ್ತೋಗಿದ್ರು. 30 ದಿವಸ ನಾನು ಜೈಲಲ್ಲಿರ್ತೀನಿ ಅಂತ ಹೇಳೋರು ಹೈಕೋರ್ಟಿಗೆ ಮೇಲ್ಮನವಿ ಹೋಗಿದ್ದು ಯಾಕೆ?
ಸೊ ಇದೆಲ್ಲ ವಿಚಾರ ನನಗೆ ಗೊತ್ತು. ಮತ್ತು ಈ ನಡುವೆ ಜಯಂತ್ ಎಂಬ ಕುತಂತ್ರಿ ಸ್ವಲ್ಪ ತುಂಬ ಆಟ ಆಡಿದ್ದಾನೆ. ಆ ಒಂದು ಫುಲ್ ಡೀಟೇಲ್ಸ್ ನಾನು ಅನೀಶ್ ಹೇಳಿದ ಪ್ರಕಾರ ಎಲ್ಲ ಡೀಟೇಲ್ಸ್ ಜಯಂತ್ ಎಂಬ ಹೋರಾಟಗಾರನ ಫುಲ್ ಹಿಸ್ಟ್ರಿ ಇಚ್ಚಿಲಂಪಾಡಿಯಿಂದ ಹಿಡಿದು ಅವರ ಮಗನ ತನಕ ಅವರಿಗಿರುವ ಅಂಗಡಿ ತನಕ ಎಲ್ಲ ಹಿಸ್ಟ್ರಿ ನಾನು ದಾಖಲೆ ಸಮೇತ ನಿಮಗೆ ಹೇಳ್ತೀನಿ. ಇದು ಜಯಂತ್ ಕೂಡ ಒಳ್ಳೆಯವನಲ್ಲ. ಇದೇ ನಾನು ಮತ್ತು ಸುಜಾತಾ ಭಟ್ ದೊರೆ ಸರ್ ಹತ್ರ ಹೋಗಿ ಮಾತಾಡಿ ಬಂದಾದಮೇಲೆ ಈ ವ್ಯಕ್ತಿ ಆಟ ಶುರು ಮಾಡಿದ್ದಾನೆ. ಗೊತ್ತಾಯ್ತಾ? ನಮಗೆ ದೊರೆ ಸರ್ ಒಂದು ಲೀಗಲ್ ಅಡ್ವೈಸರ್ ಆಗಿದ್ದರು. ನಾನು ಅವರನ್ನು ಕಂಪ್ಲೀಟ್ ಡಿಪೆಂಡ್ ಆಗಿಲ್ಲ. ನನ್ನ ಎಲ್ಲ ವಿಚಾರಗಳನ್ನು ಅವರು ಇಲ್ಲಿ ಹೇಳಿ ಬಂದಿದ್ದೇನೆ ಬಿಟ್ಟರೆ ನಾನೇನು ನನ್ನ ಕೇಸನ್ನು ಅವರಿಗೆ ಕೊಡ್ತೀನಿ ಇದು ಮಾಡ್ತೀನಿ ಅಂತ ನಾನು ಹೇಳಿಲ್ಲ. ನನಗೆ ಬೇರೆಯೇ ಅಡ್ವೊಕೇಟ್ ಇದ್ದಾರೆ. ಐ ಹ್ಯಾವ್ ಎ ಪರ್ಸ್ನಲ್ ಅಡ್ವೊಕೇಟ್, ಪೇಯ್ಡ್ ಅಡ್ವೊಕೇಟ್. ಆಯಿತಾ? ನನಗೆ ಅವರ ಮೇಲೆ ಮಾತ್ರ ನಂಬಿಕೆ. ನನ್ನ ಕೇಸ್ಗಳನ್ನೆಲ್ಲ ನೋಡ್ತಾ ಇರೋರು ಅವರು ಬೆಂಗಳೂರಲ್ಲಿ. ಮತ್ತು ನಿಶ್ಚಲ್ ಜೈನ್ ಕೇಸಲ್ಲಿ ನನಗೊಂದು ರಿಕ್ವೆಸ್ಟ್ ಇದೆ, ನನಗೆ ಅದನ್ನು ನಿಶ್ಚಲ್ ಜೈನ್ ಕಟ್ಟಕಟ್ಟೆಗೆ ಬಂದರೆ ಕ್ರಾಸ್ ನಾನೇ ಮಾಡಬೇಕು ಅಂತ ಅದಕ್ಕೆ ನಾನು ತುಂಬ ಪ್ರಿಪೇರ್ ಆಗ್ತಾ ಇದ್ದೀನಿ. ಮಾರ್ಚ್ 18ಕ್ಕೆ ಕೇಸು, ಮಾರ್ಚ್ 11ಕ್ಕೆ ಬೆಳ್ತಂಗಡಿಯಲ್ಲಿದೆ, ಮಾರ್ಚ್ 21ಕ್ಕೆ ನನ್ನದೊಂದು ಪರ್ಸ್ನಲ್ ಕೇಸ್ ಇದೆ, ಚೆಕ್ ಕೇಸು. ಸೊ ನಾನು ಈ ಮಂತ್ ಫುಲ್ಲು ನಾನು ಈ ಕೇಸ್ಗಳಲ್ಲಿ ಬ್ಯುಸಿಯಾಗಿದ್ದೀನಿ. ನನಗೇನು ಬೇಜಾರಿಲ್ಲ, ಯಾಕಂದರೆ ನನಗೆ ಈಗ ಆಫೀಸ್ನವರು ಒಂದು ಇದು ಕೊಟ್ಟಿದ್ದಾರೆ, ವೀಕ್ ಆಫ್ ತೊಗೊಂಡಿದ್ದೀನಿ. ನಾನು ಆ ದಿವಸ ವೀಕ್ ಆಫ್ ತೊಗೊಂಡು ಸಂಡೇ ವರ್ಕ್ ಮಾಡ್ತಿದ್ದೀನಿ. ಸೊ ಅಲ್ಲಿ ನೋ ಪ್ರಾಬ್ಲಮ್ ಟು ಮೈ ಜಾಬ್ ಆಲ್ಸೋ. ಆಯಿತಾ? ಮತ್ತು ತಮ್ಮಣ್ಣ ಶೆಟ್ಟರು ಈ ವಿಚಾರದಲ್ಲಿ ಇಲ್ಲ ನನ್ನ ಪ್ರಕಾರ. ಸೌಜನ್ಯ ಹೋರಾಟಕ್ಕೆ ಅವರು ಹೇಳಿದೆಲ್ಲ ಸತ್ಯ, ಬಟ್ ಬುರುಡೆ ವಿಚಾರದಲ್ಲಿ ಅವರು ತುಂಬ ಇನ್ವಾಲ್ವ್ ಆದಂಗೆ ಇಲ್ಲ. ಮತ್ತು ಎಲ್ಲ ಹೋರಾಟಗಾರರು, ಸತ್ಯವಂತ ಹೋರಾಟಗಾರರು ಯಾರೂ ಈ ಬುರುಡೆ ವಿಷಯಕ್ಕೆ ತಲೆ ಹಾಕಲಿಲ್ಲ. ತುಂಬ ಜನ ಹಿಂದೆ ಸರಿದಿದ್ದಾರೆ, ನನ್ನನ್ನು ಸೇರಿಸಿ. ನನಗಿದು ತೀರಾ ಇಷ್ಟ ಇರಲಿಲ್ಲ. ಈ ಗಿರೀಶ್ ಮಟ್ಟಣ್ಣನವ್ರದ್ದು ಒಂದು ಕತೆ ಕೇಳ್ಪಟ್ಟೆ. ಇವರಿಗೂ ಇರೋದು ಟಾರ್ಗೆಟು ಧರ್ಮಸ್ಥಳ. ನಾನು ಹೇಳ್ತಾ ಇದ್ದೀನಿ, ನಾನೊಂದು ಹಿಂದುವಾಗಿ, ನಾನೊಂದು ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ಹಿಂದೂ ಮಹಿಳೆಯಾಗಿ ನಾನು ದೇವರ ಮೇಲೆ ಅಪಾರ ನಂಬಿಕೆ ಇಟ್ಟವಳು. ಮೊದಲು ಕೂಡ, ಇವಾಗ 2 ವರ್ಷದಿಂದ ಇಟ್ಟಿರಲಿಲ್ಲ, ಈಗ ವಾಪಸ್ ನಾನು ದೇವರನ್ನೇ ನಂಬಿದ್ದೀನಿ. ಯಾಕಂದರೆ ನನಗಾದ ಕೆಟ್ಟ ಅನುಭವಗಳು. ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ, ಹಿಂದೂಗಳ ಕಾರಣಿಕ ಕ್ಷೇತ್ರ. ಇದರ ಮರ್ಯಾದೆ ಉಳಿಸೋದು, ಇದಕ್ಕೆ ಯಾವುದೇ ಧಕ್ಕೆ ತರದಂತೆ, ಪವಿತ್ರತೆಗೆ ಯಾವುದೇ ಧಕ್ಕೆ ತರುವಂತೆ ಉಳಿಸುವುದು ನಮ್ಮ ಪ್ರತಿಯೊಬ್ಬ ಕರ್ನಾಟಕದವನ, ಪ್ರತಿಯೊಬ್ಬ ಹಿಂದೂವಿನ, ಪ್ರತಿಯೊಬ್ಬ ಭಕ್ತನ ಕರ್ತವ್ಯ ಕೂಡ ಹೌದು. ಸೊ ಗಿರೀಶ್ ಮಟ್ಟಣ್ಣನವರ ವಿಚಾರಗಳು ನೀವು ಇತ್ತೀಚೆಗೆ ನೋಡಿದರೆ ಪ್ರತಿಯೊಂದು ವಿಷಯದಲ್ಲಿ ವೀರೇಂದ್ರ ಹೆಗ್ಡೆ ಅವರು, ಧರ್ಮಸ್ಥಳ, ಕಾವಂದರು ಇವರ ಬಗ್ಗೆನೇ ಟಾರ್ಗೆಟ್ ಆಗ್ತಾ ಇದೆ. ಬಿಟ್ಟರೆ ಅಲ್ಲಿ ನಡೆಯುವ ಅಪಪ್ರಚಾರ ಏನೇ ಆಗಲಿ, ಅಲ್ಲಿ ಅಣ್ಣಪ್ಪ ಮಂಜುನಾಥ್ ಇರುವುದಾದರೆ ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಯಾರು ತಪ್ಪು ಮಾಡಿದ್ದೇನೆ, ವೀರೇಂದ್ರ ಹೆಗ್ಡೆ ಅವರ ಫ್ಯಾಮಿಲಿ ಆಗಲಿ ಅವರಿಗೆ ಶಿಕ್ಷೆ ಸಿಗುತ್ತೆ. ಮಹೇಶ್ ಅಣ್ಣ ಮಾಡಿದೆ ಅವರ ಫ್ಯಾಮಿಲಿ ಅನುಭವಿಸ್ತಾರೆ. ಗಿರೀಶ್ ಮಟ್ಟಣ್ಣನವರು ಮಾಡಿದೆ ಗಿರೀಶ್ ಮಟ್ಟಣ್ಣವರು ಅನುಭವಿಸಬೇಕು. ಇತರ ಹೋರಾಟಗಾರರು ಇನ್ಕ್ಲೂಡಿಂಗ್ ನಾನು ತಪ್ಪು ಮಾಡಿದರೆ ನಾನು ಶಿಕ್ಷೆ ಅನುಭವಿಸಲೇಬೇಕು. ಅದು ಅಣ್ಣಪ್ಪ ಮಂಜುನಾಥನ ಶಿಕ್ಷೆ, ನಾವು ಅದನ್ನು ಸ್ವೀಕರಿಸಿದ್ದೇನೆ. ಆಲ್ರೆಡಿ ನನಗೆ ತುಂಬ ತೊಂದರೆ ಆಗಿದೆ ಹೋರಾಟಕ್ಕೆ ಬಂದು, ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ದುಡ್ಡಿನ ವಿಚಾರದಲ್ಲಿ ಎಲ್ಲ ತೊಂದರೆ ಆದಮೇಲೆ ನನ್ನ ಫ್ಯಾಮಿಲಿಯವರು ಹೇಳಿ ನಾನು ಈ ಹೋರಾಟದಿಂದ ಹಿಂದೆ ಸರಿದಿದ್ದು ಹೌದು, ಅದೆಲ್ಲ ನಿಮಗೆ ಗೊತ್ತಿರೋ ವಿಚಾರ. ಆಮೇಲೆ ನನ್ನನ್ನು ಟಾರ್ಗೆಟ್ ಮಾಡಿದ್ದು ಅಣ್ಣಾ ಬಾಂಡ್ ಮತ್ತು ವಿಜಯ ನಾರವಿ ಮತ್ತು ಅವರದೊಂದು ಟೀಮ್ ಇದೆ. ಮುದುಕ ಇವನು ರವೀಂದ್ರ ಶೆಟ್ಟಿ ಮತ್ತು ಗುಳ್ಳೆನರಿ ಹರಿಣಾಕ್ಷ ಶೆಟ್ಟಿ, ನಾನು ಹೇಳ್ತೀನಿ. ಅದರ ಜೊತೆ ಸೇರಿದವರು ಕೆಲವು ಯೂಟ್ಯೂಬರ್ಸು, ಅಕ್ಷರ ಮೀಡಿಯಾ ಚಾನಲು, ಜನತಾ ಏಜೆಂಟು, ನೆಕ್ಸ್ಟು ಸೌಜನ್ಯ ನ್ಯೂಸು, ಟ್ರೆಂಡ್ ಸೆಟ್ಟರ್, ಸ್ವಲ್ಪ ನಂಗೆ ಗೊತ್ತಿಲ್ಲ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ. ಇವರದೊಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಇವರು ಡಿಸ್ಕಸ್ ಮಾಡೋದು ನನ್ನ ವಿಚಾರನೇ. ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ನನಗೆ ಯಾವ ಸ್ಟೋರಿ ಮಾಡಿ ಟಾರ್ಗೆಟ್ ಮಾಡ್ಬೋದು ಅಂತೇಳಿ ಇವರು, ಈ ಯೂಟ್ಯೂಬರ್ಸು ಈ ಎಲ್ಲ ಸೇರಿ ಕ್ರಿಯೇಟ್ ಮಾಡ್ತಾನೆ. ಜ್ವಾಲಾಮುಖಿಯವರು ಅದರಲ್ಲಿದ್ದರು. ಇತ್ತೀಚೆಗೆ ಜ್ವಾಲಾಮುಖಿಯವರು ನನ್ನಲ್ಲಿ ಮಾತಾಡಿ ಹಿಂದೆ ಸರಿದಿದ್ದಾರೆ. ಇನ್ನು ಅಕ್ಷರ ಮೀಡಿಯಾ ಯಾವಾಗ ಇದೇ ಕಂಟಿನ್ಯೂ ಮಾಡ್ತಾರೆ ಗೊತ್ತಿಲ್ಲ, ಕಾದು ನೋಡೋಣ. ಜನತಾ ಏಜೆಂಟ್ ಕೂಡ ಅವರ ವಿಷಯ ತೆಗಿಬಾರ್ದು ಹೇಳ್ತೀನಿ, ಸದ್ಯಕ್ಕೆ ಸುಮ್ಮನೆ ಇದ್ದೀನಿ. ಎಲ್ಲಾದರೂ ಜನತಾ ಏಜೆಂಟ್ ನನ್ನ ಹೆಸರು ಹೇಳಿದರೆ 3-4 ವೀಡಿಯೋಗಳು ಜನತಾ ಏಜೆಂಟ್ ಬಗ್ಗೆ ಬರುತ್ತೆ. ಸೌಜನ್ಯ ನ್ಯೂಸು ಸುಷ್ಮಂತ್ ಗೌಡ, ಅದು ಹೋಪ್ಲೆಸ್ ಕೇಸು. ಅದರಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಅವನಿಗೆ ಸಂಸ್ಕಾರ, ಸಂಸ್ಕೃತಿ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಚೂರು ಇಲ್ಲ. ಟ್ರೆಂಡ್ ಸೆಟ್ಟರ್ನವರಿಗೆ ನಾನು ಅರ್ಥ ಮಾಡಿದ್ದೀನಿ, ದರ್ಶನಿಗೆ ಅರ್ಥ ಆಗಿದ್ದರೆ ನಿಮಗೆ ಒಳ್ಳೆಯದು, ಆಯಿತಾ? ಸೊ ವಿಜಯ ನಾರವಿ ಮತ್ತು ಅಣ್ಣ ಬಾಂಡನ್ನ ಬಿಟ್ಟಾಕಿ, ಅದು ಹೋಪ್ಲೆಸ್ ಕೇಸು ಅಂತ ಹೇಳ್ತೀನಲ್ಲ, ಅದನ್ನು ಮುಟ್ಟಿದ್ರೆ ಮುಖಕ್ಕೆ ಕೆಸರು, ಸೆಗಣಿ ಅವುಗಳೆಲ್ಲ ಕೊಚ್ಚೆಗಳಿಂದ ಬಂದವುಗಳು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ವಿಜಯ ನಾರವಿ ಮತ್ತು ಅಣ್ಣ ಬಾಂಡ್ ಎಂಬ ಈ 2 ಇದು ವ್ಯಕ್ತಿಗಳಿದ್ದಾರಲ್ಲ, ಇಡೀ ಹೋರಾಟಕ್ಕೆ ವಿಷ ತುಂಬಿಸಲಿಕ್ಕೆ, ಹೋರಾಟಗಾರ ನಡುವೆ ಜಗಳ ತುಂಬಿಸಲಿಕ್ಕೆ ಬಂದವರು. ನಂಬಿದರೆ ನಂಬಿ, ಬಿಟ್ಟಿದ್ರೆ ಬಿಡಿ. ಸೊ ನನ್ನ ಈ ಎಪಿಸೋಡ್ಸ್ ಮುಂದುವರಿತದೆ. ಡೈಲಿ ಒಂದು 10 ನಿಮಿಷ ಹೋರಾಟಗಾರರ ಬಗ್ಗೆ ನಿಜ ಬಣ್ಣ ಬಯಲು ಮಾಡ್ತೀನಿ. ಕಲರ್ ಕಾಗೆ ಹಾರಿಸ್ತಿರುವ ಎಲ್ಲರಿಗೂ, ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡ್ತಿರುವ ಎಲ್ಲರಿಗೂ, ಸೌಜನ್ಯ ಎಂಬ ಮುಗ್ಧ ಮಗುವಿನ ಹೆಸರನ್ನು ಹಿಡ್ಕೊಂಡು ದಂಧೆ ಮಾಡ್ತಿರುವ ಅಣ್ಣ ಬಾಂಡ್ ಎಂಬ ವ್ಯಕ್ತಿ, ದೊಡ್ಡ ದಂಧೆನೇ ಇದೆ ಇದರ ಹಿಂದೆ, ದೊಡ್ಡ ಜಾಲನೇ ಇದೆ. ತುಂಬ ಶೆಟ್ರುಗಳು ಮುಂಬೈಯಲ್ಲಿರುವವರು ಮತ್ತು ಅಬ್ರಾಡಲ್ಲಿರುವವರು ಇವರಿಗೆ ದುಡ್ಡು ಕೊಡ್ತಾನೇ ಇದ್ದಾರೆ ಸೌಜನ್ಯ ವಿಚಾರಕ್ಕೆ. ಬಟ್ ಇದರ ಹಿಂದೆ ದೊಡ್ಡದೊಂದು ದಂಧೆ ಇದೆ.
ನಾನು ಅದರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇವನು ಎಷ್ಟು ದುಡ್ಡು ಮಾಡಿದ್ದಾನೆ, ಎಷ್ಟು ಜನರಿಂದ ಕಲೆಕ್ಟ್ ಮಾಡಿದ್ದಾನೆ ಸೌಜನ್ಯ ಹೆಸರಲ್ಲಿ, ಇದರ ಬಗ್ಗೆ ನಾನು ದಾಖಲೆ ಸಮೇತ ನಿಮಗೆ ಬಿಡುಗಡೆ ಮಾಡ್ತೀನಿ. ಅಲ್ಲಿವರೆಗೆ ನನ್ನ ಹೋರಾಟ ಮುಂದುವರಿತದೆ, ಸೌಜನ್ಯ ನಕಲಿ ಹೋರಾಟಗಾರರ ವಿರುದ್ಧವಾಗಿ. ನೆನಪಿಟ್ಕೊಳ್ಳಿ.